ಹಾಯ್ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಅಮ್ಮು. ಫ್ರೆಂಡ್ಸ್, ಬೆಳಗ್ಗೆ ಹೋದವ್ರು ಸಂಜೆ ಬಂದ್ರಲ್ಲ, ಅಲ್ಲಿ ಮಳೆ ಗಿಳೆ ಅಂದ್ಕೊಂಡು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಬೇಕಾಯಿತು. ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ 7:30 ಮೇಲೆ ನಾನು ಕುಕ್ ಮಾಡಿರೋದು. ಸರಿ, ಸುಮ್ಮನೆ ಸಿಂಪಲ್ಲಾಗೆ ಮುದ್ದೆ ಮಾಡಿ ಮೆಣಸು ಖಾರ ಅಂತಾರಲ್ಲ ಫ್ರೆಂಡ್ಸ್, ಚಟ್ನಿ ಮಾಡಿದ್ದೆ. ಮೆಣಸು ಖಾರ ಸಿಂಪಲ್ ಫ್ರೆಂಡ್ಸ್. ಅದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ಮೆಣಸು, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ರುಬ್ಕೊಳೋದಷ್ಟೇ ಫ್ರೆಂಡ್ಸ್. ಅದು ಒಗ್ಗರಣೆ ಅದೆಲ್ಲ ಏನೂ ಹಾಕೋಂಗೇ ಇಲ್ಲ. ಅದಕ್ಕೆ ಮೊಟ್ಟೆ ಪಲ್ಯ ಮತ್ತು ಕಬಾಬು ಈ ಥರ ಮಳೆಯಲ್ಲಿ ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದೇ ಮಾಡಿದ್ದೆ. ಖಾರ ರುಬ್ತಾಯಿದ್ದೀನಿ. ಆಯಿತು, ಚಟ್ನಿ ಆಯಿತು. ನೋಡಿ ಫ್ರೆಂಡ್ಸ್, ಚಟ್ನಿ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಮುದ್ದೆ ಬರೀ ಹಸಿಟ್ಟಲ್ಲೇ ಮುದ್ದೆ ಮಾಡ್ತಾರಲ್ಲ ಫ್ರೆಂಡ್ಸ್, ಆ ಥರ ಮಾಡಿದೆ. ಮತ್ತು ಯಾವಾಗಾದ್ರೂ ಒಂದು ಸಲನೇ ಮಾಡೋದು ನಾವು. ಅನ್ನ ಇಲ್ಲಾಂದರೆ ಅಕ್ಕಿ ಬೇಯಿಸಿ ಮಾಡ್ತೀವಿ ಮುದ್ದೆನ. ಇದಕ್ಕೆ ಚೆನ್ನಾಗಿ ಬಿಸಿನೀರು ಕಾಯಿತು. ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಚೆನ್ನಾಗಿ ಹಾಕ್ತಾರೆ, ಸ್ವಲ್ಪ ಕೈಗೆ ಅಂಟದೇ ಇರಲಿ ಅಂತ ಹಸಿಟ್ಟು ಹಾಕ್ತೆ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚಟ್ನಿ ತಿಂದು ನೋಡಿ. ಹಾಗೆ ಸರಿ, ಮೊಟ್ಟೆ ಪಲ್ಯ. ಅಂಗಡಿಗೆ ಹೋಗಿ ಮೊಟ್ಟೆ ತೊಗೊಂಡು ಬಂದೆ. ಈರುಳ್ಳಿ ಎಲ್ಲ ಕೊಯ್ದೆ. ಅದು ಈರುಳ್ಳಿಯಲ್ಲಿ ಒಂಥರ ಬ್ಲ್ಯಾಕ್ ಎಲ್ಲ ಇರ್ತಲ್ಲ ಫ್ರೆಂಡ್ಸ್, ಅದು ಹಾಗೆ ಹಾಕ್ಬಾರ್ದು, ವಾಶ್ ಮಾಡಿ ಹಾಕಬೇಕು. ವಾಶ್ ಮಾಡಿದ್ರೆ ಅದರಲ್ಲಿ ಏನೋ ಬ್ಲ್ಯಾಕ್ ಅದೆಲ್ಲ ಹೋಗುತ್ತೆ. ಹಾಗೆ ಮೊಟ್ಟೆ ಪಲ್ಯಗೆ ಈರುಳ್ಳಿ ಚಿಕ್ಕದೆಲ್ಲ ಕೊಯ್ದು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತಾಯಿದ್ದೀರಾ ಫ್ರೆಂಡ್ಸ್ ಮೊಟ್ಟೆ ಪಲ್ಯ? ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ನೈಟ್ ಡಿನ್ನರ್ ಏನಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಜಾಸ್ತಿ ಮುದ್ದೆ ಸಾಂಬಾರೇ ಮಾಡೋದು. ಬೆಳಗ್ಗೆನೂ ಮುದ್ದೆ ಇರ್ತವೆ ಒಂದೊಂದು ಟೈಮ್ ಟಿಫನ್ ಮಾಡಿರ್ತೀನಿ. ತರಕಾರಿ ತಗೊಳ್ಳೋಣ ಅಂತ ನೋಡಿ, ಎಷ್ಟು ರೇಟ್ ಗೊತ್ತಾ ಫ್ರೆಂಡ್ಸ್? 10 ರೂಪಾಯಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪನೇ ಕೊಟ್ಟಿದ್ದಾರೆ. ಸಂಜೆ ಬರೋವಾಗ ಇದು ಮಾರ್ನಿಂಗಿಗೆ ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು, ಆಮೇಲೆ ನುಗ್ಗೆಕಾಯಿ, ತೆಂಗಿನಕಾಯಿ ಇದೆಲ್ಲ ತೊಗೊಂಬಂದೆ ಫ್ರೆಂಡ್ಸ್. ಸ್ವಲ್ಪ ಮುದ್ದೆಗೂ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೇನು ಅದು ಬೇಯಬೇಕದು ಚೆನ್ನಾಗಿ ಬೇಯ್ದೇ ಚೆನ್ನಾಗಿರುತ್ತೆ. ಕೈಗೆ ಅಂಟಿರ ಮುದ್ದೆ ಕಟ್ಟಬೇಕು ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿ, ನೀವು ಅಕ್ಕಿ ಬೇಯಿಸಿ ಅನ್ನ ಮಾಡಿ ಮುದ್ದೆ ಮಾಡ್ತೀರಾ, ಇಲ್ಲಾಂದರೆ ಬೇರೆ ರಾಗಿ ಹಸಿಟ್ಟು ಮುದ್ದೆ ಮಾಡ್ತೀರಾ ಫ್ರೆಂಡ್ಸ್? ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದಿನ್ನೂ ಸ್ವಲ್ಪ ಚೆನ್ನಾಗೇ ತೋಳಿಸ್ಬೇಕಾಗಿತ್ತು, ಹಸಿಟ್ಟು ಸ್ವಲ್ಪ ಇತ್ತು. ನಾನು ಮೇಲೆ ಸ್ವಲ್ಪ ಕಿತ್ತಿ ಹಾಕ್ಬಿಟ್ಟೆ. ಚೆನ್ನಾಗಿತ್ತು ಫ್ರೆಂಡ್ಸ್ ಮುದ್ದೆ ಆದರೆ. ನಾನು ಯಾವಾಗೂ ಮುದ್ದೆ ಅಲ್ಲೇ ಫ್ರೆಂಡ್ಸ್ ಮಾಡೋದು. ನೀಟಾಗಿ ಟೈಲ್ಸ್ ಎಲ್ಲ ತೊಳೆದ್ಬಿಟ್ಟು ಅಲ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ. 2 ಮುದ್ದೆ ಮಾಡ್ತೀವಿ ಅಷ್ಟೇ, ಚಿಕ್ಕದಾಗಿ 2 ಮುದ್ದೆ ಮಾಡ್ತೀವಿ. ಅದೇ ಜಾಸ್ತಿ ಆಗುತ್ತೆ ಒಂದೊಂದ್ಸರಿ ನಮಗೆ. ಹಂಗೆ ಅದನ್ನೆಲ್ಲ ಸ್ವಲ್ಪ ಮುದ್ದೆ ತೊಳೆಸಿರ್ತಾರಲ್ಲ ಫ್ರೆಂಡ್ಸ್, ಅದನ್ನ ಹಂಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಂಗೆ ಹಾಕ್ಬಿಡ್ತೀನಿ. ಇಲ್ಲಾಂದರೆ ಬೆಳಗ್ಗೆಗೂ 2 ಕೆಲಸ ಆಗುತ್ತೆ. ಮುದ್ದೆನೂ ರೆಡಿ ಆಯಿತು. ಇವಾಗ ಮೊಟ್ಟೆ ಪಲ್ಯಗೆ ಎಣ್ಣೆ ಹಾಕಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬೇಕು ಜೊತೆಗೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು.
4 ಮೊಟ್ಟೆ ತೊಗೊಂಡಿದ್ದೆ ಫ್ರೆಂಡ್ಸ್, ಸಾಕು ಇನ್ನೊಬ್ಬರಿಗೆ ಅಂದ್ಬಿಟ್ಟು 4 ಮೊಟ್ಟೆ ತೊಗೊಂಡಿದ್ದೆ. ಅದೇ ಜಾಸ್ತಿ ನಮಗೆ. ಅದ್ರ ಜೊತೆ ಫ್ರೆಂಡ್ಸ್ ಕೊಬ್ಬರಿ ಸೊಪ್ಪು ಪುಡಿ ಹಾಕ್ಬಿಟ್ಟು ಟೇಸ್ಟಾಗಿರುತ್ತೆ. ನಾನು ಸರಿ ಒಂದು ಟೈಮ್ ಟ್ರೈ ಮಾಡೋಣ ಅಂದ್ಬಿಟ್ಟು ಪುದೀನ ಸೊಪ್ಪು ಹಾಕ್ತೆ. ಟೇಸ್ಟಾಗಿ ಫ್ರೆಂಡ್ಸ್, ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಮಾಡಿ ಮತ್ತು ಮೆಣಸು ಪೌಡರ್ ಹಾಕಿದೆ. ಮೆಣಸು ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ ಮೊಟ್ಟೆ ಪಲ್ಯ. ನಮ್ಮ ಹಸ್ಬೆಂಡ್ ಅವ್ರಿಗೂ ಜಾಸ್ತಿ ಮುದ್ದೆನೇ ಇರಬೇಕು ಫ್ರೆಂಡ್ಸ್. ಮುದ್ದೆ ಸಾಂಬಾರು ಅಂದರೆ ಅವ್ರಿಗೂ ತುಂಬ ಇಷ್ಟ. ಆಯಿತು ಫ್ರೆಂಡ್ಸ್, ನೋಡಿ ಮುದ್ದೆ, ಮೆಣಸು ಖಾರ ಪಲ್ಯ. ಬನ್ನಿ ಫ್ರೆಂಡ್ಸ್, ತಿನ್ನೋಣ ಬನ್ನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.